40 ಬಹು ಆಯ್ಕೆಗಳ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ತಮಗೆ ಸೊಲ್ಯೂಷನ್ ಅನ್ನು ತಂದಿದ್ದೀನಿ. ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ನೋಡದೇ ಇದ್ರೆ ಮೇಲೆ SSLC ಸೈನ್ಸ್ MCQ ಅಂತ ಇದೆ, ಅದನ್ನ ಒತ್ತಿದ್ರೆ ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲಾ ಪಾಠಗಳ ಒಂದು MCQ ಸಿಗುತ್ತೆ. ಅಷ್ಟಲ್ಲದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನಾವು ಎಲ್ಲಾ ಪಾಠಗಳ ಮತ್ತು ಬೋರ್ಡ್ ನಿಂದ ರಿಲೀಸ್ ಆಗಿರ್ತಕ್ಕಂಥ ಮತ್ತು ಬೇರೆ ಬೇರೆ ಡಿಸ್ಟ್ರಿಕ್ಟ್ ನ ಒಂದು ಕ್ವಶನ್ ಪೇಪರ್ ಗಳನ್ನ ಪ್ರಾಕ್ಟೀಸ್ ಪೇಪರ್ ಅಂತ ಅಪ್ಲೋಡ್ ಅನ್ನ ಮಾಡಿದೀವಿ, ನೋಡಬಹುದು. ತಾವು ಹೊಸಬರಾಗಿದ್ರೆ ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ ಗಳನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ, ಹಾಗೂ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಅದರ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ. ತಡ ಮಾಡದೆ ಶುರು ಮಾಡೋಣ. ಶಿವಮೊಗ್ಗ ಜಿಲ್ಲೆಯ ಒಂದು ಜಿಲ್ಲಾ ಮಟ್ಟದ ಮಾದರಿ ಪ್ರಶ್ನೆ ಪತ್ರಿಕೆ ವಿಜ್ಞಾನದ ಕೀ ಉತ್ತರಗಳು. ಕ್ವಶನ್ ನಂಬರ್ 41. ಸೋಲಾರ್ ಕುಕ್ಕರ್ಸ್ ಆರ್ ಕವರ್ಡ್ ವಿತ್ ಗ್ಲಾಸ್ ಪ್ಲೇಟ್ ಅಂತ ಇದೆ. ದ ಕರೆಕ್ಟ್ ಆನ್ಸರ್ ಈಸ್ ಟು ಟ್ರ್ಯಾಪ್ ಮೋರ್ ಹೀಟ್ ಇನ್ಸೈಡ್ ದ ಕುಕ್ಕರ್ ಅಂತಕ್ಕಂಥದ್ದು ಸರಿ ಉತ್ತರ. ಅಂದ್ರೆ ಸೌರ ಕುಕ್ಕರ್ಗಳಲ್ಲಿ ಗಾಜಿನ ಮುಚ್ಚಳವಿರಲು ಕಾರಣ ಹೆಚ್ಚಿನ ಉಷ್ಣತೆಯನ್ನು ಕುಕ್ಕರ್ ಹಿಡಿದಿಡಲು. ಕ್ವಶನ್ 42. ಬಯೋಗ್ಯಾಸ್ ಈಸ್ ಅನ್ ಎಕ್ಸಲೆಂಟ್ ಫ್ಯೂಯಲ್ ಬಿಕಾಸ್ ಓಕೆ ಇಟ್ ಬರ್ನ್ಸ್ ವಿದೌಟ್ ಸ್ಮೋಕ್ ಅಂಡ್ ನಾಟ್ ಲೀವ್ಸ್ ರೆಸಿಡ್ಯೂ ಲೈಕ್ ಆಶ್ ಆಸ್ ಇನ್ ವುಡ್. ಜೈವಿಕ ಅನಿಲ ಅತ್ಯುತ್ತಮ ಇಂಧನ ಏಕೆಂದರೆ ಇದು ಹೊಗೆಯೊಂದಿಗೆ ಉರಿಯುವುದಿಲ್ಲ ಮತ್ತು ಹೆಚ್ಚು ಬೂದಿಯನ್ನು ಉಳಿಸುವುದಿಲ್ಲ. ಸರಿ ಉತ್ತರ. ಕ್ವಶನ್ 43. The practical unit used to measure rate of flow charge is ಅಂದ್ರೆ ಏನ್ ಕೇಳಿದ್ದಾರೆ ಅಂದ್ರೆ ವಿದ್ಯುದಾವೇಶಗಳ ಹರಿವಿನ ದರವನ್ನ ಅಳೆಯುವ ಏಕಮಾನ ಕೇಳಿದ್ದಾರೆ. ಆಂಪಿಯರ್ ಇಸ್ ದ ರೈಟ್ ಒನ್. ವಿದ್ಯುದಾವೇಶಗಳ ಹರಿವಿನ ದರ ಅಳೆಯುವ ಏಕಮಾನ ಆಂಪಿಯರ್. 44. The device which reverses the direction of flow of current in a DC motor is ಅಂತ ಕೇಳಿದ್ದಾರೆ. ಸೊ 44 ಆಪ್ಷನ್ ನಂಬರ್ ಎ ಬಂದ್ಬಿಟ್ಟು ಸೊ ದಿಕ್ ಪರಿವರ್ತಕ ಕೊಮ್ಯುಟೇಟರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಒಂದು ವಿದ್ಯುತ್ ಮೋಟಾರ್ನಲ್ಲಿ ವಿದ್ಯುತ್ ದಿಕ್ಕನ್ನ ಹಿಮ್ಮುಖಗೊಳಿಸಲಿಕ್ಕೆ ಬಳಸ್ತಕ್ಕಂಥ ಸಾಧನ ದಿಕ್ ಪರಿವರ್ತಕ ಇಸ್ ದ ರೈಟ್ ಆನ್ಸರ್. 45. ಸೇಫ್ಟಿ ಮೆಜರ್ಸ್ ಟು ಪ್ರಿವೆಂಟ್ ರಿವರ್ಸ್ shock to user when there is any leakage of current not a metallic body of an electric appliance ಅಂತ ಕೇಳಿದ್ದಾರೆ. ಸೊ 45th ಆಪ್ಷನ್ ನಂಬರ್ ಬಿ ಅರ್ಥಿಂಗ್ ಇಸ್ ದ ರೈಟ್ ಒನ್. ಕನ್ನಡದಲ್ಲಿದೆ ನೋಡಿ. ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಬಳಕೆದಾರನಿಗೆ ತೀವ್ರ ಆಘಾತ ಉಂಟಾಗದಂತೆ ತಡೆಯುವ ಸುರಕ್ಷತಾ ಕ್ರಮವನ್ನ ಭೂ ಸಂಪರ್ಕ ತಂತಿ ಅಂತ ಕರೀತಾರೆ. ಕ್ವಶನ್ ನಂಬರ್ 46. ಎಸ್ In right hand thumb rule, thumb indicates the direction of. So 46 the correct option number B current. ಅಂದ್ರೆ ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಹೆಬ್ಬೆರಳು ಸೂಚಿಸುವ ದಿಕ್ಕು ಅಂತ ಕೇಳಿದ್ದಾರೆ. ಸೊ ವಿದ್ಯುತ್ ಅಂತಕ್ಕಂಥದ್ದು ಸರಿ ಉತ್ತರ. 47. In India, the frequency of alternating current used in a domestic electric circuit is ಅಂತ ಕೇಳಿದ್ದಾರೆ. ಸೊ 47C 50 Hz is the right answer. ಭಾರತದಲ್ಲಿ ಗೃಹ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸತಕ್ಕಂಥ ಪರ್ಯಾಯ ವಿದ್ಯುತ್ನ ಆವರ್ತಿ ಕೇಳಿದ್ದಾರೆ. ಸೊ 50 Hz is exactly right answer. Question number 48. A heating coil of resistance 10 ohm take a current of 2 ampere. The heat developed by it in 5 seconds is ಅಂತ ಕೇಳಿದ್ದಾರೆ. 48B 200 joules. ಒಂದು ಉಷ್ಣ ಸುರುಳಿಯ ರೋಧವು 10 ಓಮ್ ಆಗಿದೆ. 2 ಆಂಪಿಯರ್ ವಿದ್ಯುತ್ತನ್ನ ಸೆಳೆಯುತ್ತದೆ. ಹಾಗಾದ್ರೆ ಅದರಲ್ಲಿ 5 ಸೆಕೆಂಡ್ಗಳಲ್ಲಿ ಉತ್ಪತ್ತಿಯಾಗತಕ್ಕಂಥ ಉಷ್ಣ 200 ಜೌಲ್ಗಳು. ಪ್ರಶ್ನೆ 49. In an electronic circuit is the function of the battery used to. So 49 option number B maintain the potential difference is the right one. ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಕೋಶದ ಕೆಲಸ ಅದು ವಿಭವಾಂತರವನ್ನ ನಿರ್ವಹಿಸುತ್ತೆ ಅಂತಕ್ಕಂಥದ್ದು ಸರಿ ಉತ್ತರ. 50. When the length of conductor increases its resistance ಅಂತ ಕೇಳಿದ್ದಾರೆ. ಸೊ 50 ಆಪ್ಷನ್ ನಂಬರ್ ಬಿ ಇನ್ಕ್ರೀಸಸ್ ಅಂತಕ್ಕಂಥದ್ದು ಸರಿ ಉತ್ತರ. ಅಂದ್ರೆ ಏನಿದೆ ಅಂತಂದ್ರೆ ವಾಹಕದ ಉದ್ದ ಹೆಚ್ಚಾದಾಗ ಅದರ ರೋಧವು ಸಹಿತ ಹೆಚ್ಚಾಗ್ತದೆ. 51. To get a highly diminished and point-sized image by convex lens, the object should be placed ಅಂತ ಇದೆ. ಸೊ 51 ಆಪ್ಷನ್ ನಂಬರ್ ಡಿ at infinity ಅಂತಕ್ಕಂಥದ್ದು ಸರಿ. ಪೀನ ಮಸೂರದಲ್ಲಿ ಅತ್ಯಂತ ಚಿಕ್ಕದಾದ ಚುಕ್ಕೆ ಗಾತ್ರದ ಪ್ರತಿಬಿಂಬ ಪಡಿಬೇಕಾದ್ರೆ ಸೊ ವಸ್ತುವಿನ ಸ್ಥಾನವನ್ನ ಅನಂತದಲ್ಲಿ ಇಡಬೇಕು. 52. ಈ ಕೋಷ್ಟಕವನ್ನ ಅಬ್ಸರ್ವೇಷನ್ ಮಾಡಿ. ಇಲ್ಲಿ ಮಟೀರಿಯಲ್ ಮೀಡಿಯಂ ಇದೆ ಮತ್ತು ರಿಫ್ಲೆಕ್ಟಿವ್ ಇಂಡೆಕ್ಸ್ ಇದೆ. ಸೊ ಇಲ್ಲಿ ಏನ್ ಕೇಳಿದ್ದಾರೆ, ಇನ್ ವಿಚ್ ಮಟೀರಿಯಲ್ ಮೀಡಿಯಂ ಅ ರೇ ಆಫ್ ಲೈಟ್ ಬೆಂಡ್ಸ್ ಅಟ್ ಲೀಸ್ಟ್ ಅಂತ ಕೇಳಿದ್ದಾರೆ. ಸೊ 52 ಆಪ್ಷನ್ ನಂಬರ್ ಬಿ ವಾಟರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಕನ್ನಡದಲ್ಲಿ ನೋಡಿ,
ಇಲ್ಲಿ ಮಾಧ್ಯಮ ಮತ್ತು ವಕ್ರೀಭವನ ಸೂಚ್ಯಂಕ ಕೇಳಿದ್ದಾರೆ. ಸೊ ಮಧ್ಯಮ ಮತ್ತು ವಕ್ರೀಭವನ ಸೂಚಕದಲ್ಲಿ ಬೆಳಕಿನ ಕಿರಣ ಅತಿ ಕಡಿಮೆ ಬಾಗ್ತದೆ ಅಂತ ಕೇಳಿದ್ದಾರೆ. ಸೊ ನೀರು ಸರಿ ಉತ್ತರ. ಪ್ರಶ್ನೆ 23. ದ ಆಬ್ಜೆಕ್ಟ್ ಹೈಟ್ ಅಂಡ್ ಇಮೇಜ್ height of a lens 2 cm and minus 4 cm when the magnification is. So 53 option number B minus 2 is the right answer. ಒಂದು ಮಸೂರದ ವಸ್ತುವಿನ ಎತ್ತರ ಮತ್ತು ಪ್ರತಿಬಿಂಬದ ಎತ್ತರ ಕ್ರಮವಾಗಿ 2 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಮಸೂರದ ವರ್ಧನೆ ಕೇಳಿದ್ದಾರೆ. -2 ಸರಿ ಉತ್ತರ. 53 B. ಎಸ್. 54 ಗೆ ಹೋಗೋಣ. Hold a screen in front of a convex lens and adjust it to get a sharp and bright image of a distant object. Then the distance between the optic center and the image gives anta questions ittu. So 54 focal length is the correct answer. ಒಂದು ವಸ್ತುವಿನ ದೂರದ ಸ್ಪಷ್ಟವಾದ ಪ್ರಕಾಶಮಾನವಾದ ಪ್ರತಿಬಿಂಬವನ್ನು ಪಡೆಯಲು ಪಿ ನ ಮಸೂರದ ಮುಂದೆ ಪರದೆಯನ್ನು ಹೊಂದಿಸಿ. ಹಾಗಾದ್ರೆ ಮಸೂರದ ದೃಕ್ಕ ಕೇಂದ್ರ ಮತ್ತು ಪ್ರತಿಬಿಂಬಕ್ಕಿರುವ ದೂರವನ್ನು ಸಂಗಮ ದೂರ ಅಂತ ಕರೀತಾರೆ, ಫೋಕಲ್ ಲೆಂತ್. 55. C3H8 belongs to the homolog series of. So 55 option number B alkanes. ಅಂದ್ರೆ C3H8 ಇದು ಯಾವ ಅನುರೂಪ ಶ್ರೇಣಿಗೆ ಸೇರ್ತದೆ ಅಂತ ಕೇಳಿದರೆ ಅಲ್ಕೇನ್ಗಳು ಸರಿ ಉತ್ತರ. 56. The apoptotic oxide that gives protection against oxidation of iron is ಅಂತ ಕೇಳಿದ್ದಾರೆ. So 56 option C ZNO is the right answer. ಕಬ್ಬಿನ ತುಕ್ಕು ಹಿಡಿಯದಂತೆ ರಕ್ಷಣೆ ಒದಗಿಸುವ ಉಭಯವರ್ತಿ ಆಕ್ಸೈಡ್ ಅದು ಜಿಂಕ್ ಆಕ್ಸೈಡ್ ಅಂತ ಕರೀತಾರೆ. 57. Properties of elements are a periodic functions of their atomic number is. So 57th option number C modern periodic law. ಧಾತುವಿನ ಲಕ್ಷಣಗಳ ಮತ್ತು ಅವುಗಳ ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳೇ ಆಧುನಿಕ ಆವರ್ತ ನಿಯಮ ಅಂತ ಹೇಳ್ತಾರೆ. 58. In the modern periodic table across the period the metallic character. So 58 option B decreases. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಮುಂದೆ ಸಾಗಿದಂತೆ ಲೋಹೀಯ ಗುಣಗಳು ಕಡಿಮೆ ಆಗ್ತವೆ. 59. The gas released during roasting of sulfide ores is. So 59 option number A sulfur dioxide. ಅಂದ್ರೆ ಸಲ್ಫೈಡ್ ಅದಿರುಗಳ ಹರಿಯುವಿಕೆಯಲ್ಲಿ ಬಿಡುಗಡೆ ಆಗ್ತಕ್ಕಂಥ ಅನಿಲ ಸಲ್ಫರ್ ಡೈಆಕ್ಸೈಡ್. 60. A few drops of the blue litmus is added to lemon juice. The color of lemon juice solution turns ಅಂತ ಇದೆ. So question number 60 the correct option is red. It means ನಿಂಬೆ ಹಣ್ಣಿನ ರಸಕ್ಕೆ ಕೆಲವು ಹನಿ ನೀಲಿ ಲಿಟ್ಮಸ್ ದ್ರಾವಣವನ್ನು ಸೇರಿಸಿದಾಗ ಅದರ ಬಣ್ಣ ಏನಾಗ್ತದೆ ಅಂತ ಕೇಳಿದ್ದಾರೆ. ಸೊ 60 ಕರೆಕ್ಟ್ ಆಪ್ಷನ್ ಈಸ್ ಎ ಕೆಂಪು ಅಂತಕ್ಕಂಥದ್ದು ಸರಿ ಉತ್ತರ. 61. Dilution of acid results is decreases in the concentration of ಅಂತ ಇದೆ. ಸೊ 61 ನಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು BH3O+ ಐರನ್ಸ್ ಅಂತಕ್ಕಂಥದ್ದು. ಆಮ್ಲಗಳನ್ನು ಸಾರರಿಕ್ತಗೊಳಿಸಿದಾಗ ಅವುಗಳ ಸಾಂದ್ರತೆ ಕಡಿಮೆ ಆಗುತ್ತದೆ, H3O+ ಅಯಾನುಗಳು ಅಂತಕ್ಕಂಥದ್ದು ಸರಿ ಉತ್ತರ. 62. ಮಾಲಿಕ್ಯುಲರ್ ಫಾರ್ಮುಲಾ ಬೈ ಸೈಕ್ಲೋಹೆಕ್ಸೇನ್ ಈಸ್. ಈ ಸೈಕ್ಲೋಹೆಕ್ಸೇನ್ ಅನ್ನ ಒಂದು ಏನು ಕೇಳಿದ್ದಾರೆ ಅನುಸೂತ್ರ ಕೇಳಿದ್ದಾರೆ. ಸೊ ನೋಡಿ 62ದು ಕ್ವಶನ್ ಆನ್ಸರ್ಸ್ ಬಂದ್ಬಿಟ್ಟು ಆಪ್ಷನ್ ಬಿ C6H12 ಈಸ್ ದ ರೈಟ್ ಆನ್ಸರ್. ಸೈಕ್ಲೋಹೆಕ್ಸೇನ್ ಅನುಸೂತ್ರ C6H12. ಕ್ವಶನ್ 63. ದ ಕಂಟಿನೆಂಟ್ಸ್ ಆಫ್ ಬ್ರಾಸ್ ಆರ್. ಸೊ ಹಿತ್ತಾಳೆಯ ಘಟಕಗಳನ್ನು ಕೇಳಿದ್ದಾರೆ. ಸೊ ಕ್ವಶನ್ ನಂಬರ್ 63 ಆಪ್ಷನ್ ನಂಬರ್ ಎ ಕಾಪರ್ ಜಿಂಕ್ ಅಂತಕ್ಕಂಥದ್ದು ಸರಿ ಉತ್ತರ. ಸೊ ತಾಮ್ರ ಮತ್ತು ಸತು ಅಂತಕ್ಕಂಥದ್ದು ಸರಿ ಇದೆ, ಕಾಪರ್ ಜಿಂಕ್. ನೆಕ್ಸ್ಟ್ ಕ್ವಶನ್. ಸೋಪ್ಸ್ ಫಾರ್ಮ್ಸ್ ಕಮ್ ವಿತ್ ಫ್ಲೋವಿಂಗ್ ಸಾಲ್ಟ್ಸ್ ಅಂತ ಇದೆ. ಸಾಬೂನು ಈ ಲವಣಗಳೊಂದಿಗೆ ಚರಟವನ್ನು ಉಂಟು ಮಾಡ್ತದೆ ಅಂತ ಕೇಳಿದ್ದಾರೆ. ಸೊ 64 ಆಪ್ಷನ್ ನಂಬರ್ ಎ MgCl2 is the right answer. 65. Toothpaste is used to prevent tooth decay because it is ಅಂತ ಇದೆ. ಸೊ 65 ಆಪ್ಷನ್ ನಂಬರ್ ಎ ಬೇಸಿಸ್ ಅದು. ಹಲ್ಲಿನ ಸವೆತ ತಡೆಗಟ್ಟಲು ಟೂತ್ಪೇಸ್ಟ್ ಅನ್ನು ಬಳಸುತ್ತಾರೆ ಏಕೆಂದರೆ ಅದು ಒಂದು ಪ್ರತ್ಯಾಮ್ಲೀಯ. 66. ದ ನಂಬರ್ ಆಫ್ ಗ್ರೂಪ್ಸ್ ಆ್ಯಂಡ್ ಪೀರಿಯಡ್ಸ್ ಇನ್ ದ ಮಾಡರ್ನ್ ಪೀರಿಯಡಿಕ್ ರಿಸ್ಪೆಕ್ಟಿವ್ ಟೇಬಲ್. ಆಧುನಿಕ ಆವರ್ತಕ ಕೋಷ್ಟದಲ್ಲಿ ವರ್ಗ ಮತ್ತು ಆವರ್ತಗಳ ಸಂಖ್ಯೆ ಕ್ರಮವಾಗಿ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ 18 ಮತ್ತು 7 ಸರಿಯುದ್ದ ಉತ್ತರ. ನೆನಪಿಟ್ಕೊಡ್ರಿ, ವರ್ಗಗಳು 18, ಆವರ್ತಗಳು 7. 67. Which of the following carries substance upwards as well as downwards in a plant? So 67th option number C is the right one, phloem. ನೋಡಿ,
ಸಸ್ಯಗಳಲ್ಲಿ ಯಾವುದು ಮೇಲ್ಮುಖವಾಗಿ ಮತ್ತು ಕೆಳಮುಖವಾಗಿ ವಸ್ತುಗಳನ್ನು ಸಾಗಿಸ್ತದೆ ಅಂತ ಕೇಳಿದ್ದಾರೆ. ಸೊ ಫ್ಲೋಯಮ್ ಇಸ್ ದ ರೈಟ್ ಒನ್. 68. The cells in our blood which destroy disease causing germs are. ರೋಗಕಾರಕ ಸೂಕ್ಷ್ಮಾಣುಜೀವಿಗಳನ್ನು ನಾಶಪಡಿಸ್ತಕ್ಕಂಥ ರಕ್ತದ ಜೀವಕೋಶಗಳು ಕೇಳಿದ್ದಾರೆ. 68 WBC is the right answer. ಬಿಳಿ ರಕ್ತ ಕಣಗಳು. Hormone responsible for the phototropism in plants are. ಸಸ್ಯಗಳಲ್ಲಿನ ದ್ಯುತಿ ಅನುವರ್ತನಾ ಚಲನೆಗೆ ಕಾರಣವಾದ ಸಸ್ಯ ಹಾರ್ಮೋನು ಅಂತ ಕೇಳಿದ್ದಾರೆ. ಸೊ ಆಕ್ಸಿನ್ಸ್ ಇಸ್ ದ ರೈಟ್ ಆನ್ಸರ್. ಸೊ ಆಕ್ಸಿನ್ಗಳಂತೇನಿದೆಯಲ್ಲ ಅದು ಸರಿಯಾಗಿರ್ತಕ್ಕಂಥ ಉತ್ತರ ಇದೆ. ಇದು ಸಸ್ಯಗಳ ಒಂದು ದ್ಯುತಿ ಅನುವರ್ತನಾ ಚಲನೆಗೆ ಕಾರಣ ಆಗಿದೆ, ಆಕ್ಸಿನ್ಸ್. 70. ಅಯೋಡಿನ್ ಈಸ್ ನೆಸೆಸರಿ ಫಾರ್ ದ ಸಿಂಥೆಸಿಸ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ಹಾರ್ಮೋನ್. ಈ ಕೆಳಗಿನ ಯಾವ ಹಾರ್ಮೋನಿನ ತಯಾರಿಕೆಗೆ ಅಯೋಡಿನ್ನ ಅವಶ್ಯಕತೆ ಇದೆ ಅಂತ ಕೇಳಿದ್ದಾರೆ. 70 ಆಪ್ಷನ್ ನಂಬರ್ ಬಿ ಥೈರಾಕ್ಸಿನ್ ಇಸ್ ದ ರೈಟ್ ಆನ್ಸರ್. ಥೈರಾಕ್ಸಿನ್. 71. ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಕಂಪೋನೆಂಟ್ಸ್ ಇನ್ ರಿಫ್ಲೆಕ್ಸ್ ಆರ್ ಈಸ್. ನೋಡಿ, ಪರಾವರ್ತಿತ ಚಾಪದ ಸರಿಯಾದ ಕ್ರಮ ಕೇಳಿದ್ದಾರೆ. 71 ಆಪ್ಷನ್ ನಂಬರ್ ಡಿ ರಿಸೆಪ್ಟರ್ಸ್, ಸೆನ್ಸರಿ ನ್ಯೂರಾನ್, ಆಮೇಲೆ ಸ್ಪೈನಲ್ ಕಾರ್ಡ್, ಮೋಟಾರ್ ನ್ಯೂರಾನ್, ಮಸಲ್ಸ್. ನೋಡಿ, ಗ್ರಾಹಕಗಳು, ಜ್ಞಾನವಾಹಿ ನರಕೋಶ, ಮಿದುಳು ಬಳ್ಳಿ, ಕ್ರಿಯಾವಾಹಿ ನರಕೋಶ, ಸ್ನಾಯುಗಳು ಸರಿಯಾದ ಉತ್ತರ ಇತ್ತು. 71 ಡಿ. 72. The sexually transmitted disease which is caused by bacteria is. ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಕ್ಕಂಥ ಲೈಂಗಿಕ ರೋಗಗಳನ್ನು ಏನಂತ ಕರೀತಾರೆ. ಸೊ 72 ಗೊನೇರಿಯೋ ಇಸ್ ದ ರೈಟ್ ಆನ್ಸರ್. ಗೊನಾರಿಯೋ ಅಂತಕ್ಕಂಥದ್ದು ಇದು ಒಂದು ಲೈಂಗಿಕ ರೋಗ, ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ. 73. The correct sequence of the reproductive stages in following plants is. ಸೊ 73ರಲ್ಲಿರ್ತಕ್ಕಂಥದ್ದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ. ಸೊ ಜೇಮೆಟ್ಸ್ ಇದೆ, ಜಿಯೋಟ್ ಇದೆ, ಎಂಬ್ರೋ ಇದೆ, ಸೀಡ್ ಇದೆ, ಲಿಂಗಾಣುಗಳು, ಯುಗ್ಮಜ, ಭ್ರೂಣ ಮತ್ತು ಬೀಜ, ಹೂ ಬಿಡುವ ಸಸ್ಯಗಳಲ್ಲಿ ಸಂತಾನೋತ್ಪಾದನೆಗಳ ಸರಿಯಾದ ಕ್ರಮದ ಹಂತವನ್ನು ಸೂಚಿಸ್ತಕ್ಕಂಥದ್ದು ಇತ್ತು. 74. In male reproductive system, which is the following forms in a common passage for both the sperms and urina. ನೋಡಿ, ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವಿರ್ಯಾಣುಗಳು ಮತ್ತು ಮೂತ್ರದ ಸಾಮಾನ್ಯ ಮಾರ್ಗವನ್ನು ಕೇಳಿದ್ದಾರೆ. ಸೊ 74A ಯುರಿಥ್ರಾ ಇಸ್ ದ ರೈಟ್ ಆನ್ಸರ್. ಮೂತ್ರ ವಿಸರ್ಜನಾ ನಾಳದ ಮೂಲಕ ವಿರ್ಯಾಣ ಮತ್ತು ಮೂತ್ರದ ಸಾಮಾನ್ಯ ಮಾರ್ಗ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ. 75. A normal cell of a human body contains 23 pairs of chromosomes. The number of chromosomes in a sex cell, sperm and ovum of a human being is most likely to be ಅಂತ ಕೇಳಿದ್ದಾರೆ. ಸೊ 75 ಆಪ್ಷನ್ ನಂಬರ್ ಬಿ 23 is the right one. ಮಾನವ ದೇಹದ ಸಾಮಾನ್ಯ ಜೀವಕೋಶ 23 ಜೊತೆ ವರ್ಣತಂತುಗಳನ್ನು ಹೊಂದಿದೆ. ಹಾಗಾದ್ರೆ ಮಾನವನಲ್ಲಿ ವಿರ್ಯಾಣು ಅಥವಾ ಅಂಡಾಣು ಕೋಶದಲ್ಲಿರುವ ವರ್ಣತಂತುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಸ್ ದ ರೈಟ್ ಆನ್ಸರ್ ಇಸ್ 23. 75 ಆಪ್ಷನ್ ನಂಬರ್ ಬಿ. 76. O2 is converted into O3 by the action of. ಯಾವ ವಿಕಿರಣದಿಂದ O2 ಪರಿವರ್ತನೆಗೊಂಡು O3 ಆಗ್ತದೆ ಅಂತ ಕೇಳಿದ್ದಾರೆ. ಸೊ ಅಲ್ಟ್ರಾ ವಯೋಲೆಂಟ್ ರೇಡಿಯೇಷನ್ಸ್ ಅಂತಕ್ಕಂಥದ್ದು, ನೆರಳಾತೀತ ಕಿರಣಗಳು ಅಂತಕ್ಕಂಥದ್ದು 76 ಬಿ ರೈಟ್ ಆನ್ಸರ್. 77. The Bayosui community of Rajasthan is associated with the conservation of ಅಂತ ಕೇಳಿದ್ದಾರೆ. ಬಿಷ್ಣೋಯಿ ಅದು. ಓಕೆ, ಅಂದ್ರೆ ರಾಜಸ್ಥಾನದ ಬಿಷ್ಣೋಯಿ ಸಮುದಾಯ ಇವುಗಳ ಸಂರಕ್ಷಣೆಯಲ್ಲಿ ತೊಡಗಿಕೊಂಡಿದೆ ಅಂತ ಇದೆ. ಆಪ್ಷನ್ ನಂಬರ್ ಬಿ ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್ ಅಂತಕ್ಕಂಥದ್ದು. ಅರಣ್ಯಗಳು ಮತ್ತು ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ರಾಜಸ್ಥಾನದ ಬಿಷ್ಣೋಯಿ ಸಮುದಾಯ ಕೆಲಸದಲ್ಲಿ ತೊಡಗಿಕೊಂಡಿದೆ. 78. The piece of pure tall plant TT is crossed with the pure short plant TT. The ratio of pure tall plants to pure short plants in F2 generation will be. ಬಟಾಣಿ ಸಸ್ಯಗಳಲ್ಲಿ ಒಂದು ಶುದ್ಧ ಎತ್ತರ ಸಸ್ಯವನ್ನು TT, ಒಂದು ಶುದ್ಧ ಗಿಡ್ಡ ಸಸ್ಯದೊಂದಿಗೆ TT ಪರಾಗಸ್ಪರ್ಶಗೊಳಿಸಿದೆ. ಹಾಗಾದ್ರೆ F2 ಪೀಳಿಗೆಯಲ್ಲಿ ಶುದ್ಧ ಎತ್ತರ ಮತ್ತು ಶುದ್ಧ ಗಿಡ ಸಸ್ಯಗಳ ಅನುಪಾತವನ್ನು ಕೇಳಿದ್ದಾರೆ. ಸೊ 78 ಆಪ್ಷನ್ ಸಿ 1:1 ಇಸ್ ದ ರೈಟ್ ಆನ್ಸರ್. 1:1 ಸರಿ ಉತ್ತರ. 79. The human species had genetic roots in. ಮಾನವ ಪ್ರಭೇದದ ಅನುವಂಶೀಯ ಹೆಜ್ಜೆ ಗುರುತುಗಳು ಅಂತ ಯಾವುದನ್ನು ಕರಿತೀವಿ ಅಂತ ಹೇಳಿದ್ದಾರೆ. ಸೊ ಆಫ್ರಿಕಾ ಇಸ್ ರೈಟ್ ಆನ್ಸರ್. ಸೊ ಆಫ್ರಿಕಾ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅದು ಮಾನವ ಪ್ರಭೇದದ ಅನುವಂಶೀಯ ಹೆಜ್ಜೆ ಗುರುತುಗಳು ಆಫ್ರಿಕಾದಲ್ಲಿ ನಾವು ಕಾಣ್ತೀವಿ. ಲಾಸ್ಟ್ ಕ್ವಶನ್. ಸೊ ಲಾಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ದಯಮಾಡಿ ತಾವುಗಳು ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ
ಈ ಶಿವಮೊಗ್ಗ ಜಿಲ್ಲೆಯವರ ರಿಲೀಸ್ ಮಾಡಿರ್ತಕ್ಕಂಥ ಸೈನ್ಸ್ ಕ್ವಶನ್ ಪೇಪರ್ನ 80 ಹಾಗೂ ಲಾಸ್ಟ್ ಕ್ವಶನ್. ನರ್ಮದಾ ಬಚಾವೋ ಆಂದೋಲನ ಈಸ್ ಮೇಡ್ ಫಾರ್ ವಿಚ್ ಆಫ್ ದ ಫಾಲೋವಿಂಗ್ ರೀಸನ್ಸ್. ನರ್ಮದಾ ಬಚಾವೋ ಆಂದೋಲನಕ್ಕೆ ಮುಖ್ಯವಾದ ಕಾರಣ ಕೇಳಿದ್ದಾರೆ. ಸೊ ಆಣೆಕಟ್ಟಿನ ಎತ್ತರವನ್ನು ಹೆಚ್ಚಿಸುವುದರ ಬಗ್ಗೆ. ಅಬೌಟ್ ರೇಸಿಂಗ್ ದ ಹೈಟ್ ಆಫ್ ಡ್ಯಾಮ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ನಿಮಗೆ ಸೈನ್ಸ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟಿದ್ದೀವಿ ಶಿವಮೊಗ್ಗ ಡಿಸ್ಟಿಕ್ದು. ಹೋಪ್ ನಿಮ್ಮೆಲ್ರಿಗೂ ಕೂಡ ಇವುಗಳ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಎರಡೂ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಸಿಗುವ ಮುಂದಿನ ಭಾಗದಲ್ಲಿ.